ಸೊ ಹಲೋ ಗೈಸ್, ಫಸ್ಟ್ ಆಫ್ ಆಲ್ ಕನ್ನಡ ಜನತೆಗೆ ನಮಸ್ಕಾರ. ನಾನಿವಾಗ ಹೋಗ್ತಾ ಇದ್ದೀನಿ, ಒಂದು ಬೀಚ್ ಹತ್ರ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಫಸ್ಟ್ ಹೋಗಿ ಊಟ ಮಾಡೋಣ. ಏನಕ್ಕಂದರೆ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ. ಊಟ ಆದಮೇಲೆ ಬೀಚ್ ಹತ್ರ ಹೋಗಿ ಜನರ ಹತ್ರ ಮಾತಾಡಿಸ್ತೀನಿ, ಜೈ ಕರ್ನಾಟಕ ಹೇಳಿಸ್ತೀನಿ. ನೋಡೋಣ ಏನಾಗುತ್ತೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ ಗುರು, ಮಾಡೋಣ ಅಂತ ಕಾನ್ಫಿಡೆನ್ಸ್ ಆದರೂ ಸ್ವಲ್ಪ ಆದರೂ ತೋರಿಸ್ತೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಈ ರಾಕ್ ಸ್ಟಾರ್ನ ಎಂಟ್ರಿ ಮಾಡ್ಕೊಳ್ಳಿ ವ್ಲಾಗಲ್ಲಿ. ಇವನೊಬ್ಬ ರಾಕ್ ಸ್ಟಾರ್ ಗುರು. ರಾಕ್ ಸ್ಟಾರ್ ಅನ್ನಂಗೆ ಜಾಸ್ತಿನೇ ಆಯಿತು. ಓವರ್ ಕಾನ್ಫಿಡೆನ್ಸ್ ಬೇಡ. ದಯವಿಟ್ಟು ಸಬ್ಸ್ಕ್ರೈಬು, ಫಾಲೋ, ಲೈಕು ಮಾಡಿ ಅಷ್ಟೇ. ಇದೊಂದು ಏರಿಯಾ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಏರಿಯಾ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿರೋ ಒಂದು ಏರಿಯಾ. ಯಾವ ಥರ ಇದೆ ಅಂದರೆ ದೊಡ್ಡ ಜನರು ಇರ್ತಾರೆ ಇಲ್ಲಿ. ಕಳ್ಳರು ಸಿಗಲ್ಲ, ಕದಿಮರು ಸಿಗಲ್ಲ. ಆ ಥರ ಒಂದು ಒಳ್ಳೆ ಜನರು ವಾಸಿ ಮಾಡುವಂಥ ಏರಿಯಾ ಇದು. ಸೊ ಫೈನಲಿ ಫ್ರೆಂಡ್ಸ್, ರೂಮಿಂದ ಒಂದು ಮೇನ್ ರೋಡ್ ಹತ್ರ ಬರೋದಕ್ಕೆ 1 ಕಿಲೋಮೀಟ್ರ್ ನಡ್ಕೋತಾ ಬರಬೇಕು. ಸೊ ಬಂದ್ವಿ. ಇವತ್ತಿನ ನಂದು ಫಸ್ಟ್ ಬ್ಲಾಗು, ಫಸ್ಟ್ ಯೂಟ್ಯೂಬಲ್ಲಿ ಮಾಡಬೇಕು ಅಂತ ನೋಡಿ. ಈ ಮೈಕು, ಫೋನು, ಟ್ರೈಪಾಡು, ಶೂಸು ನೋಡಿ ಜನರು ಏನು ಅನ್ಕೊತಾ ಇದ್ದಾರೆ ಅಂದರೆ ಒಂದು ದೊಡ್ಡ ಯೂಟ್ಯೂಬರ್ ಇರ್ಬೋದಪ್ಪ ಆ ಥರ ಅನ್ಕೊತಾ ಇದ್ದಾರೆ. ಬಟ್ ನಾನು ಇವಾಗ ಜಸ್ಟ್ ಇರೋದು ಯೂಟ್ಯೂಬರ್ ಆಗ್ಬೇಕು ಅಂತ ಆಸೆ. ಬಟ್ ಶೂನ್ಯದಲ್ಲಿದ್ದೀನಿ, ಶೂನ್ಯ. ಕಂಗ್ರಾಚುಲೇಷನ್. ಜನರು ಅನ್ಕೊಳ್ಳೋ ಥರ ಯೂಟ್ಯೂಬರ್ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್, ಒಂದು ಕರ್ನಾಟಕ ಜನತೆ ಸಪೋರ್ಟ್ ಬೇಕು. ದಯಮಾಡಿ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಒಂದು ಯೂಟ್ಯೂಬರ್ ಆಗಬೇಕು ಅಂತ ಒಂದು ಆಸೆ. ಏನಕ್ಕಂದರೆ ಇಲ್ಲಿ ನಾನು ಬಂದಿರೋದು ಒಂದು ಕೆಲಸ ಮಾಡಬೇಕಂತ ಬಂದಿದ್ದೀನಿ. ಆದರೆ ಕೆಲಸ ಹೋಗಿದೆ ಕೈಯಿಂದ. ಕೆಲಸ ಅವ್ರು ಅಂತಿದ್ದಾರೆ, ನನ್ನ ಮೇಲಿರೋ ಅಧಿಕಾರಿಗಳು ಅಂತಿದ್ದಾರೆ, ಕರ್ನಾಟಕದಿಂದ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ನಿನಗೆ ಸಾಧ್ಯವಿಲ್ಲ, ಮಾಡಬೇಡ, ಬಿಟ್ಟು ಹೋಗು ಅಂತ ಆ ಥರ ಹೇಳ್ತಾ ಇದ್ದಾರೆ. ನೋಡೋಣ. ನನಗೆ ಒಂದು ಈಗೋ ಹರ್ಟ್ ಆಗಿದೆ. ಅದಕ್ಕೋಸ್ಕರ ಫಸ್ಟ್ ವಿಡಿಯೋ ರೋಡಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ವಿಡಿಯೋ ರೋಡಲ್ಲಿ ಮಾಡಿ ಒಂದು ನಾನು ಯೂಟ್ಯೂಬರ್ ಆಗೇ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಜನರೆಲ್ಲ ನೋಡ್ತಾ ಇದ್ದಾರೆ, ನೋಡ್ಲಿ ಬಿಡಿ. ಹೌದಲ್ವಾ? ಯಾವ ದೇಶ ಅಂದರೆ ಯಾವುದು? ಕರ್ನಾಟಕ ಅಂತ, ಕರ್ನಾಟಕದ ಹೆಮ್ಮೆ ಅಂತ ಹೇಳ್ತೀನಿ ಗುರು. ಕರ್ನಾಟಕದವನು. ಬಟ್ ಏನು ಅನ್ಕೋತಾ ಇದ್ದಾರೆ ಅಂದರೆ ಇವರು ಆಫ್ರಿಕಾದವನು ಅಥವಾ ಯಾವ ಕಡೆಯವನು, ವೆಸ್ಟ್ ಇಂಡೀಸ್ದವನು ಅಂತ ಅನ್ಕೊಳ್ತಾ ಇದ್ದಾರೆ. ಪರವಾಗಿಲ್ಲ, ನಮ್ಮ ಮುಖ ಸ್ವಲ್ಪ ಕಪ್ಪಗಿದೆ. ಸೊ ಗಾಯ್ಸ್, ಹೋಟೆಲ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಮ ಅಂಬಾರಿ ಬರ್ತಾ ಇದೆ. ಅಂಬಾರಿ ಮೇಲೆ ಹೋಗೋಣ. ಅಂಕಲ್, ಬಸ್ ಸ್ಟ್ಯಾಂಡು ಕುಂತೀವಿ ನಮ್ಮ ಅಂಬಾರಿ ಮೇಲೆ. ನೋಡಿ, ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕು. ಆಗ ಹೋದ್ಮೇಲೆ ಹೋಟೆಲ್ ಸಿಗುತ್ತೆ. ಅಂಕಲ್, ಐ ನೀಡ್ ಬಾವ್ಪುರಿ ಹೋಟೆಲ್. ಇವನು मैं नहीं बताऊंगा. ಓಕೆ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿಂದ ತುಂಬ ದೂರಪ್ಪ, ನಡ್ಕೋತಾ, ಬಿಸಿಲು ಜಾಸ್ತಿ. ಆಮೇಲೆ ಹೋಗ್ಬೇಕು. ಎಲ್ಲರೂ ನೋಡ್ತಾ ಇದ್ದಾರೆ. ಸ್ವಲ್ಪ ಕನ್ನಡಕನ ಹಚ್ಚೋಣ. ಇವರೆಲ್ಲ ಅನ್ಕೊಂತಿರ್ಬೋದು, ಇವನೇ ಕಪ್ಪ ಇಷ್ಟೊಂದು ಶೋಗಿ ಕೊಡ್ತಾ ಇದ್ದಾನೆ ಅಂತ. ಬಟ್ ಇದೊಂದು ಅಂಬಾರಿ ಯೋಗ್ಯತೆ ಬರೀ ನಮ್ಮ ಕರ್ನಾಟಕಕ್ಕೆ ಗೊತ್ತು. ಅಂಬಾರಿ ಏನು ಒಂದು ಕಾರಲ್ಲಿ ಕೂತ್ರು ಅಷ್ಟೊಂದು ನಿಮಗೆ ಸುಕೂನ್ ಏನು ಸಿಗಲ್ಲ. ಅಂಬಾರಿ ಮೇಲೆ ಕೂತ್ಕೊಂಡು ನೋಡಿ. ಹೋಗೋಣ. ಇಲ್ಲಿಂದ ಹೋಗಿ ಊಟ ಮಾಡೋಣ. ಫಸ್ಟು ಊಟ ಮಾಡಿ ಆಮೇಲೆ ಬೀಚ್ಗೆ ಹೋಗೋಣ. ಬೀಚ್ಗೆ ಹೋಗಿ ಅಲ್ಲಿ ತೋರಿಸ್ತೀನಿ ನಿಮಗೆಲ್ಲ. ಇವರೆಲ್ಲ ಜನರು ಏನು ಅನ್ಕೋತಾ ಇದ್ದಾರೆ ಅಂದರೆ ವೆಸ್ಟ್ ಇಂಡೀಸ್ ಅವ್ನು ಅನ್ಕೋತಾ ಇದ್ದಾರೆ. ಪರವಾಗಿಲ್ಲ, ವೆಸ್ಟ್ ಇಂಡೀಸ್ ಆದರೂ ಪರವಾಗಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಬಡ ಜನರಿಗೆ ಇದು ಒಂದು ಕಾರು. ಏನ್ರಿ ನೋಡೆಲ್ಲರೂ ಏನು ಮುಖ ನಗ್ತಾ ಇದ್ದೀರಾ? ಅಂಬಾರಿ ಯೋಗ್ಯತೆ ನಿಮ್ಗೇನ್ರಿ ಗೊತ್ತು? ಯಾವುದಪ್ಪ ಅಂದರೆ ಇದು ಮೇನ್ ಸರ್ಕಲ್ ಹತ್ರ ನಾನು ಯಾವ ಥರ ಕುಂತಿದ್ದೇನೆ ಅಂದರೆ ಎಲ್ಲರೂ ಹುಚ್ಚ ಅಂತಿದ್ದಾರೆ. ಬಟ್ ನನಗೆ ಹುಚ್ಚನೋ ಅಥವಾ ಛಲನೋ, ಒಂದು ವೈರಲ್ ಆಗಬೇಕು ಅಂತ ಛಲ. ನೋಡಿ ಎಲ್ಲ ಯಾವ ಥರ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಮಾಡೋಣ. ಕೂತಿರೋ ಸ್ಟೈಲ್ ನೋಡ್ತೀರಾ? ನಿಮ್ಮ ಕರ್ನಾಟಕದವ್ನು ಹವಾ ನೋಡ್ತೀರಾ ಇಲ್ಲಿ ಬಂದು? ಬರೀ ಇಂಥದೆಯ ಹವಾ ಅನ್ಕೋಬಿಡಪ್ಪ. ಮತ್ತೆ ಯಾವನಾದ್ರೂ ಹೊಡೆದ್ರೆ ಆಮೇಲೆ ನಮಗೆ ಒಂದು ಯಾವನಾದ್ರೂ ಬಂದು ಹೊಡಿಬೋದು. ಇವನವನಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ. ಬರೀ ಡೌಗಳು ನಿಂದ.
ಯಾರು ಹೊಡಿತಾರೆ? ನಾನು ಯಾವನ್ಗೇನು ಕೆಟ್ಟ ದುಡ್ಡು ಏನಾದ್ರು ತೆಗ್ತಾ ಇದ್ದೀನ ಹೊಡಿಯೋಕೆ? ಹಾ, ಹೊಡಿತೀರಾ? ಬೇಡ, ಹೊಡಿಯೋದು ಮಾತು ಬೇಡ. ಎಲ್ಲರೂ ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಇದೇ ತರ ಒಂದು ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹೇಟ್ ಮಾಡೋರು 9 ಜನ ಇದ್ರೆ, ಸಪೋರ್ಟ್ ಮಾಡೋನು ಒಬ್ಬ ಇದ್ರು ಸಾಕು ನನ್ಗೆ.